ಎಲ್ರಿಗೂ ನಮಸ್ಕಾರ. ನಮ್ಮ ಇವತ್ತಿನ ವಿಡಿಯೋ ವಿಷಯ ಅಂತಂದರೆ, ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಾಗಿದೆ. ಇಲ್ಲಿ 3 ಪೈಲ್ನ ನಾನು ಇಟ್ಟಿದ್ದೀನಿ. ಒಂದು ಹಳದಿ ಬಣ್ಣದ ಹೂವು, ಇನ್ನೊಂದು ಕಾರ್ನೇಷನ್ ಫ್ಲವರ್, ಎರಡನೇದು ಇದು, ಮತ್ತು ಮೂರನೇದು ಆರೆಂಜ್ ಅಥವಾ ಒಂದು ರೀತಿ ಆರೆಂಜಿಶ್ ಕೆಂಪು ಬಣ್ಣದ ರೋಸ್, ಗುಲಾಬಿ ಹೂವು. ಸೊ ನಿಮ್ಮ ಪೈಲ್ ನೀವು ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ. ಈಗ ಬನ್ನಿ ನಿಮ್ಮ ಪೈಲ್ ರೀಡಿಂಗ್ ನೋಡೋಣ. ನೀವು ಮೊದಲನೇ ಹೂವನ್ನ ಆರಿಸ್ಕೊಂಡಿದ್ರೆ ಏನು ರೀಡಿಂಗ್ ಬರುತ್ತೆ ಅಂತ. ಓಕೆ, ಓಕೆ. ಸೊ ಇಲ್ಲಿ ನನಗೆ ಕಾಣ್ತಾ ಇದೆ, ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಇತ್ತೀಚೆಗೆ ಮದುವೆ ಆಗಿ ಕೆಲಸ ಬಿಟ್ಟು ದೂರ ಹೋಗಿದ್ರೆ, ಅಥವಾ ಇತ್ತೀಚೆಗೆ ಮದುವೆ ಆಗಿದ್ರೆ, ಅಥವಾ ನೀವು ಯಾವಾಗಲೇ ಮದುವೆ ಆಗಿದ್ರೂ ಕೂಡ ನಿಮ್ಮ ಗಂಡ ಮತ್ತು ಮಕ್ಕಳು ಅಥವಾ ನಿಮ್ಮ ಹೆಂಡತಿ ಮತ್ತು ಮಕ್ಕಳು, ಮನೆ, ಇಂಥ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಒಂದು ಸಂದರ್ಭ ಅಂತಂದರೆ, ಈಗ ನಿಮಗೆ ಆಲ್ರೆಡಿ ಮದುವೆ ಆಗಿಲ್ಲ ಅಂತಂದರೆ ಬಹುಶಃ ನಿಮ್ಮ ಮದುವೆಗೆ ತುಂಬ ಕಷ್ಟ ಆಗ್ತಾ ಇದೆ, ಹುಡುಗ ಅಥವಾ ಹುಡುಗಿ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ, ಅಥವಾ ತುಂಬ ಪ್ರಯತ್ನಗಳು ನಡೀತಾ ಇದೆ ಅನ್ನೋ ಒಂದು ಸುದ್ದಿ ಇರ್ಬೋದು. ಇನ್ ಕೇಸ್ ಇವಾಗ ಆಲ್ರೆಡಿ ನಿಮ್ಮ ಮದುವೆ ಆಗಿದ್ದರೆ ಬಹುಶಃ ನಿಮ್ಮ ದಾಂಪತ್ಯ ತುಂಬ ಬ್ಯುಸಿ ಟೈಮಿಂದ ಕೂಡಿದೆ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಮತ್ತು ನಿಮ್ಮ ಪಾರ್ಟ್ನರ್ ತುಂಬ ಕೆಲಸ ಮಾಡ್ತೀರಾ ಅಂತಾಗಲಿ ಪಾಸಿಟಿವೇ ಮಾತಾಡ್ತಿದ್ದಾರೆ ಅಂತ ಹೇಳಬಲ್ಲೆ ನಾನು. ಬಟ್ ಇಲ್ಲಿ ಟ್ರಾವೆಲಿಂಗ್ ಕಾರ್ಡ್ ಕೂಡ ಬರ್ತಾ ಇದೆ. ಸೊ ಬಹುಶಃ ನೀವಿಬ್ಬರು ಮನೆ ಚೇಂಜ್ ಮಾಡಿರೋದಾಗಲಿ ಅಥವಾ ಬೇರೆ ಕಡೆ ಹೋಗಿರೋದಾಗಲಿ, ಹೋಗೋ ಒಂದು ವಿಷಯ, ಟ್ರಾವೆಲಿಂಗ್ ವಿಷಯ, ಇಂಥ ವಿಷಯಗಳು ನನಗೆ ಕಾಣ್ತಾ ಇವೆ. ಓಕೆ, ಓಕೆ. ಸೊ ಮುಂದಿನ ಫೈಲ್ ರೀಡಿಂಗ್ ನೋಡೋಣ. ರೈಟ್, ಈ ಫೈಲಲ್ಲಿ ಯಾವ ರೀಡಿಂಗ್ ಬಂದಿದೆ ನೋಡೋಣ. ರೈಟ್, ಸೊ ಈ ಫೈಲ್ನ ಆರಿಸ್ಕೊಂಡಿರೋರಿಗೆ ನಿಮ್ಮ ಸುತ್ತಮುತ್ತಲಿನ ಜನ ಯಾವುದೋ ಒಂದು ನಿಮ್ಮ ಜೊತೆ ನಡೆದ ಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹುಶಃ ಆ ಘಟನೆಯ ಸುತ್ತ ಕ್ಲಾರಿಟಿ ಇರಲಿಲ್ಲ, ಕನ್ಫ್ಯೂಸಿಂಗ್ ಆಗಿತ್ತು ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಗೆ ಏನಾದರೂ ಚೀಟಿಂಗ್ ಆಯಿತು ಬೇರೆಯವರಿಂದ. ಅದು ದುಡ್ಡಿನ ವಿಷಯ ಇರಬಹುದು, ಕೋರ್ಟ್ ಕೇಸ್ ಇರಬಹುದು, ಅಥವಾ ನಿಮ್ಮ ಜೊತೆ ಏನೋ ಒಂದು ಸರಿಯಾಗಿ ಆಗಲಿಲ್ಲ, ಏನೋ ಒಂದು ತಪ್ಪಾಗಿರೋದನ್ನ ನೀವು ನಿಮ್ಮ ನಿರ್ಧಾರಗಳಿಂದ ಸರಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಮಾತು ಕೇಳ್ತಾ ಇದೆ. ಸೊ ಅಥವಾ ಈ ಹಿಂದೆ ನಿಮ್ಮ ಲೈಫಲ್ಲಿ ಆಗದಿರೋದು ಯಾವುದಾದ್ರೂ ಒಂದು ಡಿಲೇ ಆಗಿರೋ ವಿಷಯ ಇವಾಗ ಆಗ್ತಾ ಇದೆ ಅನ್ನೋದಾಗಲಿ, ಮ್ಯಾರೇಜ್ ಇರಬಹುದು ಅಥವಾ ಜಾಬ್ ಇರ್ಬೋದು, ಅಥವಾ ನಿಮ್ಮನ್ನು ಜನ ನಡೆಸ್ಕೊಳ್ಳೋ ರೀತಿ ಆಗಿರಬಹುದು, ಇವಾಗ ಸರಿ ಹೋಗ್ತಾ ಇದೆ ಅನ್ನೋದ್ರಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಮೋರ್ ಅಬೌಟ್ ನಿಮ್ಮ ಒಂದು ಲೈಫಲ್ಲಿ ಹೇಗೆ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಿದೆ ಈ ಹಿಂದೆ ನಡೆದಿದ್ದು ಕೆಟ್ಟ ವಿಷಯಗಳೆಲ್ಲ ದೂರ ಆಗಿದೆ ನಿಮ್ಮ ಲೈಫಲ್ಲಿ, ಇವಾಗ ನಿಮ್ಮ ಲೈಫ್ ತುಂಬ ಪಾಸಿಟಿವ್ ಆಗಿದೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆ, ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಯಾವುದೇ ಗಾಸಿಪ್ ಕಾಣ್ತಾ ಇಲ್ಲ ನನಗೆ. ಬಟ್ ಅವ್ರಿಗೇನು ಅನಿಸ್ತಿದೆ, ನಿಮ್ಮ ಲೈಫ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ರಿಯಾಲಿಟಿ. ಬಟ್ ನಿಮ್ಮ ಸುತ್ತಮುತ್ತಲಿನ ಜನಗಳಿಗೆ ಏನು ಅನಿಸ್ತಾ ಇದೆ ಅಂತಂದರೆ, ಈ ಹಿಂದೆ ನೀವು ಪಟ್ಟಿದ ಕಷ್ಟ ಎಲ್ಲ ಇವಾಗಿಲ್ಲ, ಇವಾಗ ನೀವು ಚೆನ್ನಾಗಿದ್ದೀರಾ, ಇವಾಗ ನೀವು ಒಂದು ರೀತಿ ಹೋಪ್ಫುಲ್ ಆಗಿದ್ದೀರಾ, ಭರವಸೆ ಇದೆ ನಿಮ್ಮ ಲೈಫಲ್ಲಿ,
ಮತ್ತು ಈ ಹಿಂದೆ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿರೋರೆಲ್ಲ ಇವಾಗ ಸರಿ ಹೋಗ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಓವರಾಲ್ ಮಾತುಕತೆ ಏನಿರುತ್ತೆ ನಿಮ್ಮ ಬಗ್ಗೆ ಅಂತಂದರೆ, ಓ ಎಲ್ಲ ಚೆನ್ನಾಗಿದೆ ಇವಾಗ, ಮುಂಚೆ ಇದ್ದ ಹಾಗೆ ಇಲ್ಲ ಅವರು, ಇವಾಗ ತುಂಬ ಇಂಪ್ರೂವ್ ಆಗಿದ್ದಾರೆ ಅನ್ನೋ ಥರ ನನಗೆ ಮಾತು ಕೇಳಿಸ್ತಾ ಇದೆ. ಓಕೆ, ಈ ಮಧ್ಯೆ ಸ್ವಲ್ಪ ನೀವು ಕೂಡ ನಿಮ್ಮ ವಿಷಯಗಳನ್ನ ಸೀಕ್ರೆಟಾಗಿ ಇಟ್ಟಿರಬಹುದು ಪಬ್ಲಿಕ್ಕಿಂದ. ಸೊ ಅದನ್ನು ಕೂಡ ಮಾತಾಡ್ತಾ ಇದ್ದಾರೆ, ನಮಗೂ ಗೊತ್ತಿರಲಿಲ್ಲ ಈ ಥರ ಇದೆ ಹೀಗಿದೆ ಅಂತ, ಬಟ್ ಇವಾಗ ಪಾಸಿಟಿವ್ ಆಗಿದೆ ಅಂತ ಮಾತುಕತೆ ಕೇಳ್ತಾ ಇದೆ. ಆಲ್ರೈಟ್, ಸೊ ಮುಂದಿನ ಪೈಲ್ ರೀಡಿಂಗ್ ನೋಡೋಣ. ಓಕೆ, ಈ ಒಂದು ರೀಡಿಂಗ್ ಏನು ಬರುತ್ತೆ ನೋಡೋಣ. ಈ ಒಂದು ಗುಲಾಬಿ ಹೂವನ್ನ ನೀವು ಆರಿಸ್ಕೊಂಡಿದ್ರೆ, ಓಕೆ, ಸೊ ಇಲ್ಲಿ 2-3 ಸಂದರ್ಭ ನನಗೆ ತಕ್ಷಣ ಬರ್ತಾ ಇದೆ. ನೀವು ಈ ಒಂದು ಪೈಲ್ ಆರಿಸ್ಕೊಂಡಿದ್ರೆ, ಒಂದು ಎಷ್ಟೇ ಕಷ್ಟ ಆದರೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನ ನೀವು ಬಿಟ್ಕೊಡಲ್ಲ, ಫ್ರೆಂಡ್ಸ್ಗೋಸ್ಕರ ತುಂಬ ಹೆಲ್ಪ್ ಮಾಡ್ತೀರಾ, ಯು ವಿಲ್ ಫೈಟ್ ಫಾರ್ ಯುವರ್ ಫ್ರೆಂಡ್ಸ್ ಇವನ್ ಇನ್ ಬ್ಯಾಡ್ ಟೈಮ್ ಅಂತ ತೋರಿಸ್ತಾ ಇದೆ. ಆ ಥರ ಒಂದು ಮಾತುಕತೆ ನಡೀತಿರಬಹುದು ನಿಮ್ಮ ಸುತ್ತಮುತ್ತ ಜನಗಳ ಮಧ್ಯದಲ್ಲಿ. ಇನ್ನೊಂದೇನಂತಂದರೆ, ನೀವು ತುಂಬ ಸೋಷಿಯಲ್ ನೆಟ್ವರ್ಕ್ ತುಂಬ ಚೆನ್ನಾಗಿದೆ, ನಿಮಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂತ ಆಗಲಿ, ಅಥವಾ ನಿಮ್ಮ ಫ್ರೆಂಡ್ಸ್ ನಿಮಗೋಸ್ಕರ ಫೈಟ್ ಮಾಡ್ತಾರೆ ಅಂತ ಆಗಲಿ, ಈ ರೀತಿ ಕಾಣ್ತಾ ಇದೆ. ಇನ್ನೂ ಒಂದು ಸಂದರ್ಭ ಅಂದರೆ, ಇದು ಎಲ್ಲರಿಗೂ ಅಪ್ಲೈ ಆಗೋಲ್ಲ, ಬಟ್ ನೀವೇನಾದರೂ ಫ್ರೆಂಡ್ಸ್ ಜೊತೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೊಂಡಿದ್ರೆ, ಅಥವಾ ಫ್ರೆಂಡ್ಸ್ ಜೊತೆ ನಿಮ್ಗೇನಾದರೂ ವಾದ ವಿವಾದ ಉಂಟಾಗಿದ್ದರೆ, ಭಿನ್ನಾಭಿಪ್ರಾಯ ಉಂಟಾಗಿದ್ದರೆ, ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಇದು ಫ್ರೆಂಡ್ಸ್, ಸೋಷಿಯಲ್ ಲೈಫ್, ಹೆಚ್ಚಾಗಿ ನಿಮ್ಮ ಒಂದು ಸಾಮಾಜಿಕ ಬದುಕನ್ನು ಬಿಂಬಿಸ್ತಾ ಇದೆ ಇವರ ಮಾತುಗಳು. ಓಕೆ, ಇನ್ನು ಕೆಲವರಲ್ಲಿ ನೀವು ತುಂಬ ಜೋರಾಗಿ ಮಾತಾಡ್ತೀರಾ ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ಫಾಸ್ಟಾಗಿ ಜೋರಾಗಿ ಮಾತಾಡ್ತೀರಾ, ನೀವು ಮಾತಾಡೋದು ಸ್ವಲ್ಪ ಜಗಳ ಥರ ಇರುತ್ತೆ ಸಮ್ಟೈಮ್ಸ್. ಅಂದರೆ ನೀವು ನಾರ್ಮಲ್ ಮಾತಾಡೋದಲ್ಲ, ಹೊರಗಡೆ ಜನಗಳ ಜೊತೆ ಹೇಗೆ ಸಂಭಾಷಣೆ ಮಾಡ್ತೀರಾ, ಹೇಗೆ ನೀವು ಕಮ್ಯುನಿಕೇಷನ್ ಮಾಡ್ತೀರಾ, ಅದು ಸ್ವಲ್ಪ ಜೋರಿರುತ್ತೆ, ಅಥವಾ ತುಂಬ ಜೋರು ವ್ಯಕ್ತಿ ಇವರು ಅನ್ನೋ ಥರ ಕೂಡ ನನಗೆ ಮೆಸೇಜ್ ಬರ್ತಾ ಇದೆ. ಅಥವಾ ನಿಮ್ಮ ವಾಯ್ಸ್ ತುಂಬ ಜೋರಾಗಿರ್ಬೋದು, ನೀವು ಜಾಸ್ತಿ ಜೋರಾಗಿ ಮಾತಾಡಬಹುದು, ಫಾಸ್ಟಾಗಿ ಮಾತಾಡ್ಬೋದು, ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಒಟ್ಟಿನಲ್ಲಿ ಇದು ನೆಗೆಟಿವ್ ಅಲ್ಲ, ತುಂಬ ಯಾವುದೇ ಕ್ರಿಟಿಸಿಸಮ್ ನಿಂದನೇ ಅಲ್ಲ, ಬಟ್ ಪಾಸಿಟಿವ್ ಆಗಿ ಬಂದಿದೆ. ಲೈಕ್ ತುಂಬ ಗಟ್ಟಿ ವ್ಯಕ್ತಿ ಅನ್ನೋ ಥರ ಒಂದು ಇಂಪ್ರೆಷನ್ ಆದರೆ, ಇನ್ನೊಂದು ನಿಮ್ಮ ಸಾಮಾಜಿಕ ಬದುಕು ತುಂಬಾ ರಂಜನೀಯವಾಗಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಕೂಡ ಒಂದು ಮೆಸೇಜ್ ಇದೆ ಇಲ್ಲಿ. ಓಕೆ, ಲಾಸ್ಟ್ ಒಂದು ನನಗೆ ಮೆಸೇಜ್ ಬರ್ತಾ ಇದೆ, ನಿಮ್ಮಲ್ಲಿ ಕೆಲವರು ಫ್ರೆಂಡ್ಸ್ ಸಹಾಯದಿಂದ ನಿಮ್ಮ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಿದ್ರಿ, ನಿಮ್ಮ ಪ್ರಾಬ್ಲಮ್ಸ್ನ ಬಗೆಹರಿಸ್ಕೊಂಡ್ರಿ, ಅಥವಾ ಯಾರ್ದೋ ಹೆಲ್ಪ್ ಸಹಾಯದ ಮೂಲಕ ನಿಮ್ಮ ಒಂದು ಸಮಸ್ಯೆಗಳು ಬಗೆಹರಿತು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿತಾ ಇದೆ ಅಂತ ಬರ್ತಾ ಇದೆ. ಸೊ ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ನೋಡೋದಕ್ಕೆ ತುಂಬ ಧನ್ಯವಾದ. ಮುಂದಿನ ಪಿಕ್ ಅ ಕಾರ್ಡ್ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ.